ಮಾದಿಗ ದಂಡೋರ ಸಂಘಟನೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮಾಪಣ್ಣ ಹದನೂರವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಮಾದಿಗ ಸಮುದಾಯದ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು. ಕಲಬುರಗಿ ನಗರದ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಬಳಿ ಮಾದಿಗ ದಂಡೋರ ಸಂಘಟನೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮಾಪಣ್ಣ ಹದನೂರವರು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಇಂದು ಮಾದಿಗ ಸಮುದಾಯದ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು. ಸಮಾಜದ ಮುಖಂಡರಾದ ಲಿಂಗರಾಜು ತಾರಫೇಲ್ ಹಾಗೂ ವಿಜಯ್ ಕುಮಾರ್ ಅಡ್ಕಿ ಆನ್ ಸ್ಪಾಟ್ ನ್ಯೂಸ್ ಒಂದಿಗೆ ಮಾತನಾಡಿದರು. ಸಮಾಜದ ಹಿರಿಯರು ಹಾಗೂ ಮಾದಿಗ ದಂಡೂರ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಮಾಪಣ್ಣ ಹದನೂರು ಅಣ್ಣವರ ಒಂದು ನಿಧನದಿಂದ ನಮ್ಮ ಮಾದಿಗ ಸಮಾಜಕ್ಕೆ ತುಂಬಲಾರದಂಥ ನಷ್ಟವಾಗಿದೆ. ಆ ಒಂದು ದೇವರಲ್ಲಿ ಅವರ ಕುಟುಂಬ ವರ್ಗದವರಿಗೆ ಈ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ನೀಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಅದರ ಜೊತೆಗೆ ನಮ್ಮ ಮಾದಿಗ ಸಮಾಜದ ಏನೇ ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಅವರು ಹಗಲು ರಾತ್ರಿ ಎನ್ನದೇ ಅವರು ಹೋರಾಟ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥದ್ದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಮುಖಾಂತರ ಬೀದಿಗಿಳಿದು ನಮ್ಮ ಸಮಾಜಕ್ಕಾಗಿ ಹಗಲು ರಾತ್ರಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರ ಒಂದು ನಿಧನದಿಂದ ನಮಗೆ ಬಹಳಷ್ಟು ನಮ್ಮ ಸಮಾಜಕ್ಕೆ ಒಬ್ಬ ಅಮೂಲ್ಯವಾದಂಥ ಮಾಣಿಕ್ಯನನ್ನೇ ಕಳೆದುಕೊಂಡಂತಾಗಿದೆ. ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಡೆಯುವ ಮುಖಾಂತರ ನಾವುಗಳು ಕೂಡ ಈ ನಮ್ಮ ಸಮಾಜಕ್ಕಾಗಿ ಹಗಲು ರಾತ್ರಿ ಎನ್ನದೇ ನಾವುಗಳು ಕೂಡ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ಒಂದು ಅಂತಿಮ ದರ್ಶನವನ್ನು ಅವರ ಸ್ವಂತ ಮನೆಯಲ್ಲಿರ್ತಕ್ಕಂಥ ಬಾಪುನಗರದಲ್ಲಿ ನೆರವೇರಿಸಲಾಗಿದೆ. ನಾಳೆ ಅವರ ಒಂದು ಅಂತ್ಯಕ್ರಿಯೆ ನಂದೂರಿನ ಅವರ ಹೊಲದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಅವರ ಅಂತ್ಯಕ್ರಿಯೆ ಆಗುತ್ತದೆ. ಅದಕ್ಕೆ ಅವರ ಅಭಿಮಾನಿಗಳು, ನಮ್ಮ ಸಮಾಜದ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆಯುವ ಮುಖಾಂತರ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮನವಿಯನ್ನು ಮಾಡಿ ಮಾದಿಗ ಸಮುದಾಯದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಹುಟ್ಟು ಹೋರಾಟಗಾರರು, ನಮ್ಮ ಸಮುದಾಯದ ಧ್ವನಿ ಇವತ್ತು ಅಗಲಿಕೆಯನ್ನು ನಮಗೆ ತುಂಬಲಾರದ ನಷ್ಟ ಈ ಸಮುದಾಯಕ್ಕೆ ಆಗಿರೋದು ಆಘಾತ ನಮಗೆ ಉಂಟು ಮಾಡಿದೆ. ಆ ಭಗವಂತನಲ್ಲಿ ಆ ಕುಟುಂಬಕ್ಕೆ ಅವರ ಅಗಲಿಕೆಗೆ ಆಗಿರ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿ ಬಳಗಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ಕೊಡಲಿ ಅನ್ನುವಂಥ ಒಂದು ಮೌನದ ನಮ್ಮ ಶೋಕವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಈ ಭಾಗದಲ್ಲಿ ಈ ಸಮುದಾಯಕ್ಕೆ ಏನೇ ಅನ್ಯಾಯ ಆದರೂ ಮೊಟ್ಟ ಮೊದಲನೇದಾಗಿ ಮಾಪಣ್ಣಣ್ಣ ಅವರು ಈ ಸಮುದಾಯವನ್ನು ಬೆಳೆಸುವಲ್ಲಿ ಮತ್ತು ಈ ಸಮುದಾಯಕ್ಕೆ ಒಂದು ಹೆಸರು ಏನಾದರೂ ಮಾದಿಗ ಸಮುದಾಯ ಈ ಭಾಗದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಬರಬೇಕಾದ್ರೆ ಅವ್ರದ್ದು ಒಂದು ಮುಖ್ಯ ಪಾತ್ರ ಸೇವೆ ಕೂಡ ಈ ಸಮುದಾಯಕ್ಕೆ ಭಾಳಷ್ಟು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಆಶಯ ಆಕಾಂಕ್ಷೆಗಳೇನು ಹೋರಾಟಗಳಲ್ಲಿದ್ದೇವೆ ಅವನ್ನು ಕೂಡ ನಾವು ಮುಂದುವರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ಆ ಶಕ್ತಿ ಆ ಭಗವಂತ ಆಶೀರ್ವಾದ ಮಾಡಲಂತೇಳಿ ನಾಳೆ ಇವತ್ತು ನಮ್ಮ ಮುಖಂಡರು ಹೇಳಿದಂತೆ ಎಲ್ಲ ನಮ್ಮ ಸಮುದಾಯದ ಅಭಿಮಾನಿ ಬಳಗಗಳು ಮತ್ತು ಹಿತಾಶಿಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದು ಅವರ ಸ್ವಗ್ರಾಮ ಹದನೂರಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ. ಹಾಗಾಗಿ ಎಲ್ಲರೂ ಪಾಲ್ಗೊಂಡು ಆ ದರ್ಶನವನ್ನು ಪಡೆದು ಅವರ ಆತ್ಮಕ್ಕೆ ಅವರ ಶಾಂತಿ ಅವರ ಕುಟುಂಬಕ್ಕೆ ನಾವೆಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಅಂತೇಳಿ ನಾನು 2 ಮಾತುಗಳನ್ನು ವಿಜಯ್ ಕುಮಾರ್ ಅಡ್ಕಿ ಮಾದಿಗ ಸಮುದಾಯದ ಮುಖಂಡ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ದೊಡ್ಡಮನಿ, ಮಲ್ಲಿಕಾರ್ಜುನ ಜನಕೇರಿ, ರವಿಚಂದ್ರ ಕಾಂತಿಕರ್, ರಾಜು ಕಟ್ಟಿಮನಿ, ನಾಗರಾಜ್ ಸೋಲಾಪುರ್, ಸುಭಾಷ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್, ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್, ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು
ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208.